ಸಾಮಾನ್ಯ ಕ್ಷೇತ್ರ ಆಗಿರೋದ್ರಿಂದ ಭಾಳ ಜನ ಆಕಾಂಕ್ಷಿಗಳಿದ್ದರು. ಸಿಕ್ಕಾಪಟ್ಟೆ ಕಾರಣ ಸಾಮಾನ್ಯ ಮಹಿಳೆಯರಿಂದ ಅನೇಕ ಜನರು ಅನೇಕ ಮಹಿಳೆಯರು ಪೈಪೋಟಿ ಇತ್ತು. 2 ಕ್ಷೇತ್ರದ ಶಾಸಕರು ಬರ್ತಾಯಿದ್ರು. ಒಂದು ಹಾವೇರಿ ಕ್ಷೇತ್ರದ ಶಾಸಕರು, ಇನ್ನೊಬ್ಬರು ಸವಣೂರು ಶಿಗ್ಗಾಂವ್ ಕ್ಷೇತ್ರದ ಶಾಸಕರು. ನಮಸ್ಕಾರ, ನಾನು ಶ್ರೀಧರ್ ಎಸ್ ದೊಡ್ಡಮನಿ ಅಂತೇಳಿ ಮಂಟಗಣಿ ಗ್ರಾಮದವರು, ಸವಣೂರು ತಾಲೂಕು, ಹಾವೇರಿ ಜಿಲ್ಲೆಯವರು. 2016ರಿಂದ ನಮ್ಮ ಶ್ರೀಮತಿಯವರಂಥ ಸಾನಾ ಶ್ರೀಧರ್ ದೊಡ್ಡಮನಿಯವರು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹುಳಿಕುಪ್ಪಿ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿ 2021ರವರೆಗೆ ಜನರ ಸೇವೆಯಲ್ಲಿ ತೊಡಗಿಕೊಂಡು ಪಕ್ಷದ ಆದೇಶದಂತೆ ನಮ್ಮ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ನಮ್ಮ ಅವಧಿಯಲ್ಲಿ ಜನರಿಗೆ ಅಥವಾ ಕ್ಷೇತ್ರಕ್ಕೆ ಯಾವ ರೀತಿ ಸೇವೆ ಸಲ್ಲಿಸಬೇಕಾಗಿತ್ತು ಆ ರೀತಿ ಸೇವೆ ಸಲ್ಲಿಸಿದ ಒಂದು ನಮಗೆ ತೃಪ್ತಿ ಇದೆ. ಸರ್, 2016 ನೋಡಿದಾಗ ತಮ್ಮ ಮನೆಯವರ ಪರವಾಗಿ ತಾವೊಬ್ಬ ಬ್ಯಾಕ್ ಬೋನ್ ಆಗಿ ನಿಂತು ಗೆಲ್ಲಿಸ ಎಷ್ಟು ಸ್ಟ್ರಗಲ್ ಇತ್ತು, ಏನು ಚಾಲೆಂಜ್ ಅನ್ನಿಸ್ತೀರಿ ನಿಮಗೆ? ಖಂಡಿತ. ನಾವು 2010ರಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದ್ವಿ. ಮುಂದೆ ನಾನು ರಾಜಕೀಯದಲ್ಲಿ ತೊಡಕೊಂಡಾಗ 2016ರಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆದಾಗ ಅದು ಸಾಮಾನ್ಯ ಮಹಿಳೆ ಕ್ಷೇತ್ರ ಆಗಿ ಹೊಸದಾಗಿ ಹುಳಿಕುಪ್ಪಿ ಕ್ಷೇತ್ರ ಉದ್ಭವ ಆಯಿತು. ಆ ಕ್ಷೇತ್ರದಿಂದ ಸಾಮಾನ್ಯ ಮಹಿಳೆಗೆ ಮೀಸಲಾತಿ ಬಂದಿದ್ದರಿಂದ ನಮ್ಮ ಶ್ರೀಮತಿಯವರಿಗೆ ನಮ್ಮ ಪಕ್ಷದ ಮುಖಂಡರು ಟಿಕೆಟ್ ಕೊಡೋದ್ರ ಮೂಲಕ ನಮಗೆ ಅಭ್ಯರ್ಥಿಯನ್ನು ಘೋಷಿಸಿ, ನಾವು ಸಾಕಷ್ಟು ಮೊದಲಿಂದನೂ ಕ್ಷೇತ್ರದಲ್ಲಿ ಇಡೀ ಸವಣೂರು ತಾಲೂಕಿನಲ್ಲಿ ಸಮಾಜ ಸೇವೆ ಮಾಡ್ಕೊತ, ಶೈಕ್ಷಣಿಕವಾಗಿರ್ಬೋದು, ಸಮಾಜ ಸೇವೆ ಎಲ್ಲ ರೀತಿಯಿಂದ ನಾವು ಸೇವೆ ಮಾಡ್ಕೊಂಡು ಬಂದಾಗ ನಮ್ಮನ್ನು ಪಕ್ಷ ಗುರುತಿಸಿ ನಮ್ಮ ಶ್ರೀಮತಿಯವರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ನಮ್ಮನ್ನ ಚುನಾವಣೆಗೆ ನಿಲ್ಲಿಸಿ ಎಲ್ಲ ಮುಖಂಡರು ಸೇರಿ, ಕಾರ್ಯಕರ್ತರು ಸೇರಿ, ನಮ್ಮ ಕ್ಷೇತ್ರದ ಜನರೆಲ್ಲ ಸೇರಿ ನಮಗೆ 5 ವರ್ಷ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಟಿಕೆಟ್ ಥರದ ಎಷ್ಟು ಕಾಂಪಿಟೇಷನ್ ಇದೆ ಸರ್? ಯಾಕಂದರೆ ಒಂದು ಟಿಕೆಟ್ ಅಂದ ತಕ್ಷಣವೇ ತುಂಬ ಗಂಭೀರವಾಗುತ್ತೆ. ಯಾಕಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ, ನಿಮ್ಮ ಪಕ್ಷದಲ್ಲೇ ಇರುತ್ತೆ, ಬಟ್ ಫೈನಲ್ ಒಬ್ಬರಿಗೆ ಅದು ಸಿಕ್ಕೇ ಸಿಗುತ್ತೆ. ಕರೆಕ್ಟ್. ನಿಮ್ಗೆ ಎಷ್ಟು ಕಾಂಪಿಟೇಷನ್ ಆಗಿದೆ? ಕಾಂಪಿಟೇಷನ್ ಅದಕ್ಕೆ ಏನಾಗುತ್ತೆ ರೀ, ಇದು ಸಾಮಾನ್ಯ ಕ್ಷೇತ್ರ ಆಗಿರೋದ್ರಿಂದ ಭಾಳ ಜನ ಆಕಾಂಕ್ಷಿಗಳಿದ್ದರು. ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿದರೂ ಕೂಡ ನಮಗೆ ಪಕ್ಷ ನಮ್ಮನ್ನು ಗುರುತಿಸಿ ಸಾಮಾನ್ಯ ಕ್ಷೇತ್ರದ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು. 2010ರಲ್ಲಿ 10-11ರಲ್ಲಿ ನಮಗೆ ನಮ್ಮ ಗ್ರಾಮ ಹತ್ತಿಮುತ್ತೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಬರ್ತಿತ್ತು. ಆವಾಗ ನಮಗೂ ಕೂಡ ಪರಿಶಿಷ್ಟ ಪಂಗಡದ ಮೀಸಲಾತಿ ಇತ್ತು. ಅಲ್ಲಿ ಕೂಡ ನಾವು ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ವಿ. ಮತ್ತು ನಮ್ಮ ಪಕ್ಷ 5 ವರ್ಷ ನಂತರ ನಮಗೆ ಹುಳಿಕುಪ್ಪಿ ಕ್ಷೇತ್ರ ಹೊಸದಾಗಿ ನಮ್ಮ ತಾಲೂಕಿಗೆ ಘೋಷಣೆ ಆಯಿತು. ಅಲ್ಲಿ ಸಾಮಾನ್ಯ ಮಹಿಳೆ ಬಂದಿದ್ದರಿಂದ ನಮ್ಮ ಸೇವೆಯನ್ನು ಗುರುತಿಸಿ ಜನರ ಒಡನಾಟ, ಜನರ ಪ್ರೀತಿ ವಿಶ್ವಾಸ ಗಳಿಸಿದ್ದನ್ನು ನೋಡಿ ನಮಗೆ ಮತ್ತೆ ಪಕ್ಷ ನಮಗೆ ಟಿಕೆಟ್ ಕೊಟ್ಟು ಅಭ್ಯರ್ಥಿಯಾಗಿ ಮಾಡಿ ಸದಸ್ಯರಾಗಿ ಸೇವೆ ಸಲ್ಲಿಸಿ ನಾವು ಹೇಳ್ದಂಗೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ. ಕಾರಣ ಸಾಮಾನ್ಯ ಮಹಿಳೆಯರಿಂದ ಅನೇಕ ಜನರು ಅನೇಕ ಮಹಿಳೆಯರು ಪೈಪೋಟಿ ಇತ್ತು. ಒಂದು ಅಂದಾಜು ಎಷ್ಟು ಜನ ಇತ್ತು? ಸುಮಾರು ಒಂದು 10 ಜನ ಪೈಪೋಟಿ ಇತ್ತು. ಅದರಲ್ಲಿ ನಮ್ಮನ್ನು ಗುರುತಿಸಿ ನಮಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪಕ್ಷಕ್ಕೆ, ಪಕ್ಷದ ಮುಖಂಡರಿಗೆ ಆಗಿನ ಟೈಮ್ನಲ್ಲಿ ನಮ್ಗೆ ಏನಾಗಿದೆ ಅಂದರೆ 2 ತಾಲೂಕಿನ 2 ಕ್ಷೇತ್ರದ ಶಾಸಕರು ಬರ್ತಾಯಿದ್ರು. ಒಂದು ಹಾವೇರಿ ಕ್ಷೇತ್ರದ ಶಾಸಕರು, ಇನ್ನೊಬ್ಬರು ಸವಣೂರು ಶಿಗ್ಗಾಂವ್ ಕ್ಷೇತ್ರದ ಶಾಸಕರು. 2 ಶಾಸಕರ ಸಹಕಾರದೊಂದಿಗೆ 2 ಕ್ಷೇತ್ರ ಶಾಸಕರ ಜೊತೆಯಲ್ಲಿ ಸೇವೆ ಸಲ್ಲಿಸಿದಂಥ ಅನುಭವ ಮತ್ತು ಸೌಭಾಗ್ಯ ಕೂಡ ನಮ್ಗೆ ಸಿಕ್ತು ಅಂತ ಹೇಳಿಕ್ಕೆ ಬಯಸ್ತೀನಿ.